ಗೃಹ ಸಚಿವರ ಕ್ಷೇತ್ರದಲ್ಲಿ ಹೊಸ ವರ್ಷಾಚರಣೆಗೆ ಟಫ್ ರೂಲ್ಸ್ಗಳು ಜಾರಿಯಾಗ್ತಾ ಇದೆ. ದೇವರಾಯನದುರ್ಗ ಸೇರಿ ಪ್ರವಾಸಿ ತಾಣಗಳಿಗೆ ಪ್ರವೇಶವನ್ನು ನಿರ್ಬಂಧ ವಿಧಿಸಲಾಗಿದೆ. ಡಿಸೆಂಬರ್ 31ರ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯ ತನಕವೂ ಕೂಡ ಎಲ್ಲವನ್ನ ಬಂದ್ ಮಾಡಲಾಗುತ್ತೆ. ಮಧ್ಯರಾತ್ರಿ 1 ಗಂಟೆಯ ತನಕ ಮಾತ್ರ ಬಾರ್ಗಳಿಗೆ ಓಪನ್ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಜಿಲ್ಲೆಯಾದ್ಯಂತ ಪೊಲೀಸ್ ಹಾಗೂ ಹೋಮ್ ಗಾರ್ಡ್ಗಳ ನಿಯೋಜನೆ ಮಾಡಲಾಗುತ್ತೆ. ದೇವಾಲಯ ಬಳಿ 2 ಪೊಲೀಸ್ ಪೆಟ್ರೋಲನ್ನು ನಿಯೋಜನೆ ಮಾಡಲಾಗುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಮಾಹಿತಿ ಕೊಟ್ಟಿದ್ದಾರೆ. ಬಂದೋಬಸ್ತ್ ಮಾಡಲಾಗಿದೆ. ಎಲ್ಲರೂ ಹೊಸ ವರ್ಷ ಆಚರಣೆ ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕು, ಒಂದು ಜವಾಬ್ದಾರಿಯಿಂದ ಆಚರಣೆ ಮಾಡ್ಕೋಬೇಕು. ಆ್ಯಂಡ್ ತುಮಕೂರಲ್ಲಿ ಎಸ್ಪೆಷಲಿ ನಮ್ಮ ದೇವರಾಯದುರ್ಗ ಬೆಟ್ಟ ಸುತ್ತಮುತ್ತ ಜಾಗಗಳಲ್ಲಿ ನಾವು ನೈಟ್ ಟೈಮ್ಸ್ ರೆಸ್ಟ್ರಿಕ್ಷನ್ ಅಂಡರ್ 163 BNSS ಕೆಳಗಡೆ ಮಾಡಿಸಲಾಗಿದೆ. ಸೊ ಇದರ ಮೂಲಕ ಯಾರೇ ಆಗಲಿ ಈ ಸಾಯಂಕಾಲ 6 o'clockಯಿಂದ ಬೆಳಗ್ಗೆ 8 ತನಕ 31 ರಾತ್ರಿ ಮತ್ತು 1ನೇ ರಾತ್ರಿ ಯಾರೂ ಓಡಾಡೋಂಗಿಲ್ಲ. ಪೊಲೀಸಿಂದ ಕಟ್ಟುದಿಟ್ಟವಾಗಿರುವಂಥ ಬಂದೋಬಸ್ತ್ ಮಾಡಲಾಗಿದೆ. ಜೊತೆಗೆ ಟೌನ್ನಲ್ಲಿಯೂ ಸಹ ಏನು ಲೀಗಲಿ ಅಲೌಡ್ ಪರ್ಮಿಸಿಬಲ್ ಟೈಮ್ ಲಿಮಿಟ್ಸ್ ಇದೆ ಅಲ್ಲಿ ತನಕ ಅವರು ಶಾಪ್ಸ್ ಇಟ್ಕೊಂಡು ಆಮೇಲೆ ಕ್ಲೋಸ್ ಆಗಬೇಕು. ರೋಡ್ಸ್ ಮೇಲೆ ರ್ಯಾಶ್ ಡ್ರೈವಿಂಗ್ ಮಾಡೋದು, ವೀಲಿಂಗ್ ಮಾಡೋದು, ಓಪನ್ ಪ್ಲೇಸಸ್ಸಲ್ಲಿ ಕುಡಿಯೋದು, ಜಗಳ